ದಿನ ಬೆಳಗ್ಗೆ ನಿಮ್ಮೆಲ್ಲರನ್ನು ಈ ರೀತಿ ನೋಡ್ತಾ ಇರೋದಕ್ಕೆ ಒಂದು ತುಂಬಾ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ಚಾಲುಕ್ಯ ಸಾಮ್ರಾಟ್ ಹಾಗೂ ವರ್ಲ್ಡ್ ಆಫ್ ಮೈಸೂರು ಪಾಕ್ ಇವರಿಬ್ಬರಿಗೂ ಅಭಿನಂದನೆಗಳು. ಆರಂಭ ಮಾಡಿದ್ದಾರೆ, ಅವ್ರಿಗೆ ಶುಭವಾಗಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ. ಚಾಲುಕ್ಯ ಸಾಮ್ರಾಟ್ ಇವ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಅನ್ಸುತ್ತೆ, ಯಾಕಂದ್ರೆ ಎಷ್ಟು ಹೇಳಿದ್ರು ಕಮ್ಮಿ ಆಗುತ್ತೆ ಅಂತ ಒಂದು ಪರಂಪರೆ ಇದೆ, ಒಂದು ಐತಿಹಾಸಿಕ ಒಂದು ಹಿನ್ನೆಲೆನೇ ಇದೆ ಅಂತ ಹೇಳಿದ್ರೆ ಖಂಡಿತವಾಗ ತಪ್ಪಾಗಲ್ಲ. ಆ್ಯಂಡ್ ಈಗ ವರ್ಲ್ಡ್ ಆಫ್ ಮೈಸೂರು ಪಾಕ್ ಇವರು ಈಗ ಇನ್ನೂ ಅಂಬೆಗಾಲಿಡ್ತಾ ಇದ್ದಾರೆ, ಆದರೆ ಆದಷ್ಟು ಬೇಗ ಎದ್ದು ಓಡೋ ಒಂದು ಹಂತಕ್ಕೆ ಆಗಲೇ ಮುಟ್ಟಿದ್ದಾರೆ. ಅದು 3 ಜನ ಮಹಿಳೆಯರು, ಶ್ರುತಿ, ಸೌಮ್ಯ ಆ್ಯಂಡ್ ಸುಷ್ಮಾ. ಸೊ 3 ಜನನು ಅವ್ರ ಹೆಸರಲ್ಲೇ ಎಸ್ಸಿರೋದ್ರಿಂದ ಸಕ್ಸಸ್ ಇಸ್ ಡೆಫಿನೆಟ್ಲಿ ಐ ಮೀನ್ ಇಟ್ ಇಸ್ ಆಲ್ರೆಡಿ ಫಾಲೋಯಿಂಗ್ ದೆಮ್. ಸೊ ಅವ್ರ ಹೆಸರಲ್ಲೇ ಸಕ್ಸಸ್ ಇರೋದ್ರಿಂದ ಖಂಡಿತವಾಗ್ಲೂ ಅವರು ಯಶಸ್ವಿ ಆಗ್ತಾರೆ ಅನ್ನೋದರಲ್ಲಿ 2 ಮಾತುಗಳೇ ಇಲ್ಲ. ಇನ್ನು ಮೈಸೂರು ಪಾಕ್ ಬಗ್ಗೆ ಹೇಳೋದಾದ್ರೆ ಐ ಥಿಂಕ್ ಎಲ್ರಿಗೂ ಗೊತ್ತೇ ಇದೆ, ಇದಕ್ಕೂ ಒಂದು ತುಂಬ ಪುರಾತನವಾದ ಒಂದು ಇತಿಹಾಸ ಇದೆ. ನಮ್ಮೆಲ್ಲರ ಏನಂತಾರೆ ಮೆಚ್ಚುಗೆ ಒಡೆಯಾರ್ ಕುಟುಂಬ ಏನಿದೆ, ಕರ್ನಾಟಕ ಮೊದಲು ಮೈಸೂರು ಆಗಿ ಪ್ರಸಿದ್ಧವಾಗಿದ್ದಲ್ವಾ, ಕರ್ನಾಟಕ ರಾಜ್ಯ ಅಂತ ಆಗೋದಕ್ಕೆ ಮುಂಚೆ ಮೈಸೂರು ಸ್ಟೇಟ್ ಆಗಿತ್ತು. ಸೊ ಹಾಗಾಗಿ ಮೈಸೂರು ಅಂದ ತಕ್ಷಣ ನಮ್ಮ ಒಂದು ರಾಜರ ಪರಂಪರೆ ಒಡೆಯಾರವರು ಅಂತಂದಾಗ ಒಂದು ಎಲ್ಲರಲ್ಲೂ ಒಂದು ಅಭಿಮಾನ ಮೂಡುತ್ತೆ. ಆಗ ಕೃಷ್ಣರಾಜ ಒಡೆಯರವರು ಇಷ್ಟಪಟ್ಟು ಅವ್ರಿಗೋಸ್ಕರ ಮಾದಪ್ಪ ಅನ್ನೋರು ಅನ್ಸುತ್ತೆ ಈ ಮೈಸೂರು ಪಾಕ್ನ ತಯಾರಿಸಿದ್ದು. ಅಫ್ಕೋರ್ಸ್ ಇವರ ಒಂದು ಇದರಲ್ಲೇ ನೋಡಿದೆ, ಅದು ಬೇರೆ ಬೇರೆ ಕಡೆ ಹೋಗಿ ಅದು ಎಲ್ಲ ಬರೀ ಅಡುಗೆ ತಿನಿಸುಗಳಲ್ಲಿ ಮಾತ್ರ ಅಲ್ಲ, ಎಲ್ಲ ವಿಚಾರದಲ್ಲೂ ನಮ್ಮ ರಾಜ್ಯದಿಂದ ಬೇರೆ ಹೊರಗಡೆ ಹೋದ ತಕ್ಷಣ ಆ ರಾಜ್ಯದವರು ಅಥವಾ ಅವ್ರವ್ರಿಗೆ ಬೇಕಾದಂಥ ಅದಕ್ಕೆ ಒಂದು ಏನಂತಾರೆ ಒಂದು ಸೇರ್ಪಡೆ ಆಗತ್ತೆ. ಆ ವರ್ಗದ ಜನಾಂಗಕ್ಕಿರ್ಬೋದು, ಅವ್ರವ್ರಿಗೆ ಬೇಕಾದಂಗೆ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಬದಲಾವಣೆಗಳಾಗುತ್ತೆ. ಆದರೆ ನಮ್ಮ ಒರಿಜಿನಾಲಿಟಿ ಏನಿದೆಯೋ ಅದು ಎಲ್ಲೂ ತಪ್ಪು ಹೋಗಬಾರ್ದು ಅಂತ ಈ 3 ದಿಟ್ಟ ಮಹಿಳೆಯರು ಸಾಮಾನ್ಯವಾಗಿ ಎಲ್ಲರೂ ಈಗಿನ ಕಾಲದಲ್ಲಿ ಬರೀ ಫ್ಯಾಷನ್ನು ಅಥವಾ ಒಂದು ಬ್ಯೂಟಿ ಸಲೂನ್ ಆ ಥರ ಒಂದು ದಿಕ್ಕಿನಲ್ಲಿ ಯೋಚನೆ ಮಾಡುವಾಗ ಇವರು ನಮ್ಮ ಒಂದು ಪರಂಪರೆ ಹೊಂದಿರುವಂಥ ಒಂದು ಅಡುಗೆಯನ್ನು, ಸಿಹಿ ತಿನಿಸನ್ನು ಮತ್ತೆ ನಮ್ಮ ಜನಗಳಿಗೆ ಅದನ್ನು ತಂದುಕೊಡ್ಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಈ ಒಂದು ವರ್ಲ್ಡ್ ಆಫ್ ಮೈಸೂರು ಪಾಕ್ನ ಶುರು ಮಾಡಿದ್ದಾರೆ. ಈಗ ಬರೀ ಮೈಸೂರು ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಹೊರ ರಾಷ್ಟ್ರಗಳಲ್ಲೂ ಇದು ಪ್ರಸಿದ್ಧವಾಗಬೇಕು. ಎಲ್ಲರೂ ಮೈಸೂರು ಪಾಕ್ ಅಂದ ತಕ್ಷಣ ಇವ್ರ ನೆನಪಿಗೆ ಬರಬೇಕು, ಇವ್ರ ಹೆಸರು ಹೇಳಿದ ತಕ್ಷಣ ಅದು ಮೈಸೂರು ಪಾಕ್ ಅಂತ ನೆನಪಿಗೆ ಬರಬೇಕು ಅನ್ನೋದಾಗಲಿ ಅಂತ ನಾನು ಹಾರೈಸ್ತೀನಿ. ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಾನು ಕರೆದಿದ್ದಕ್ಕೆ ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ. 4ನೇ ಹೆಸರು ನಂದು ಅಂತ ಹೇಳ್ತಾ ಇದ್ದಾರೆ, ಅದು ಅಸಾಧ್ಯವಾಗಿದ್ದು ನಿಮ್ಮೆಲ್ಲರೂ ಪ್ರೀತಿಯಿಂದ. ಸೊ ಹಾಗಾಗಿ ಅದಕ್ಕೆ ಧನ್ಯವಾದಗಳು. ಇನ್ನು ಚಾಲುಕ್ಯ ಸಾಮ್ರಾಟ್ ಬಗ್ಗೆ ಹೇಳಬೇಕು ಅಂತಂದರೆ, ಎಲ್ರಿಗೂ ಹೆಸರು ಕೇಳಿದ ತಕ್ಷಣ ನೆನಪಾಗೋದು ದೋಸೆ ಅಲ್ವಾ. ಸೊ ಅವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಕರೆಯಕ್ಕೆ ಬಂದಾಗ ನಾನು ಫಸ್ಟ್ ಅವ್ರಿಗೆ ಹೇಳಿದ್ದು ಅದನ್ನೇ, ಅವಾಗಿಂದ ಬಂದು ತಿಂತಾ ಇದ್ವಿ. ಆದರೆ ಇನ್ನು ಮನಸ್ಸಿಗೆ ತುಂಬ ಹತ್ತಿರವಾದ ವಿಷಯ ಏನು ಅಂತಂದರೆ, ನನ್ನ ದೊಡ್ಡಣ್ಣನ ಮದುವೆ ರಿಸೆಪ್ಷನ್ ಅಲ್ಲಿ ನಡೆದಿತ್ತು ಚಾಲುಕ್ಯ ಅಲ್ಲಿದೆಯಲ್ಲ, ಇದು ರೇಸ್ ಕೋರ್ಸ್ ರೋಡಲ್ಲಿ ಆ ಬಿಲ್ಡಿಂಗಲ್ಲಿ ನಡೆದಿತ್ತು. ಸೊ ಹಾಗಾಗಿ ಹೇಳಿದೆ ನಮ್ಮದು ನಿಮ್ಮದು ತುಂಬ ಹಳೆಯ ಕನೆಕ್ಷನ್ ಅಂತ. ಸೊ ಮತ್ತೆ ಅವರು ಇಲ್ಲಿ ಶುರು ಮಾಡಿದ್ದಾರೆ. ಮತ್ತು ನಮ್ಮ ಏರಿಯಾ ಕಡೆಗೆ ಬರಬೇಕು, ಯಾಕಂದರೆ ಪ್ರತಿ ಸತಿ ಆ ಕಡೆಯಿಂದ ಬರಬೇಕು ಅನ್ನೋ ಸ್ವಲ್ಪ ಕಷ್ಟ ಆಗುತ್ತೆ. ನಾರ್ತ್ ಬ್ಯಾಂಗ್ಳೂರಿಂದ ಸೌತ್ ಬ್ಯಾಂಗ್ಳೂರು, ಯಾಕಂದರೆ ಅಷ್ಟೊತ್ತು ತಡೆಯೋಕ್ಕಾಗಲ್ಲ ಈ ಬೆಂಗಳೂರು ಟ್ರಾಫಿಕಲ್ಲಿ. ಸೊ ಎಲ್ಲರೂ ಮೆಟ್ರೋಲ್ ಓಡಾಡೋಕ್ಕಾಗಲ್ಲ, ನಮ್ಮಂಥವ್ರು ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಮತ್ತೆ ನಮ್ಮ ಏರಿಯಾಗೂ ಬನ್ನಿ, ಆ ಕಡೆನೂ ಬನ್ನಿ. ಇನ್ನೂ ಹೆಸರು ತಕ್ಕ ಹಾಗೆ ಏನಂತಾರೆ ಈ ಹೋಟೆಲ್ ಇಂಡಸ್ಟ್ರಿಯಲ್ಲಿ ನೀವು ಆಗಲೇ ಸಾಮ್ರಾಟ್ ಅಂತ ಪ್ರೂವ್ ಮಾಡ್ಕೊಂಡಿದ್ದೀರಾ, ಅದು ಅದೇ ರೀತಿ ಮುಂದುವರಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಫೇವ್ರೆಟ್ ಫುಡ್ ಅಂತ ಅಥವಾ ಪರ್ಟಿಕ್ಯುಲರ್ ಆಗಿ ಏನಿಲ್ಲ, ವೆಜಿಟೇರಿಯನ್ ಆಗಿದ್ದು ಆ ಮೊಮೆಂಟ್ನಲ್ಲಿ ಏನು ತಿನ್ನಬೇಕು ಅನ್ಸುತ್ತೋ ತಿಂತೀನಿ. ಸೊ ಹಾಗಾಗಿ
ಅದು ಪರ್ಟಿಕ್ಯುಲರ್ ಆಗಿ ಏನಿಲ್ಲ. ಇದರಲ್ಲಿ ಮೈಸೂರು ಪಾಕಲ್ಲಿ ದ ಒರಿಜಿನಲ್ ಮೈಸೂರು ಪಾಕ್ ಇಸ್ ಮೈ ಫೇವರೇಟ್, ವಿತೌಟ್ ಎನಿ ಆ್ಯಡೆಡ್ ಫ್ಲೇವರ್ಸ್ ಅದೆಲ್ಲ ಒರಿಜಿನಲ್ ಆಮೇಲೆ ನಾನು ಇನಿಷಿಯೇಟಿವಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ವಿ ಆರ್ ವೆರಿ ಹ್ಯಾಪಿ, ಗ್ರೇಟ್ಫುಲ್ ಟು ಬಿ ಹಿಯರ್ ಟುಡೇ ಆ್ಯಂಡ್ we have entered into Bangalore now, so this is just a baby step namge. So we also want to reach globally, and this is a beautiful platform and an opportunity that came to us, and we are very thankful, and we hope to carry this greatness and give it all that the sweet deserves, you know, the love from the world, and making it reach more people across the world. Yeah, thank you.